ಆನ್ಲೈನಲ್ಲಿ ನೋಡುತ್ತಿರೋ ಎಲ್ಲರಿಗೂ ಸ್ವಾಗತ ಮಾಡ್ತೇನೆ. ಬಂದಿರೋ ಎಲ್ಲ ಮಕ್ಕಳಿಗೂ ಸ್ವಾಗತ. ನಾವು 2 ನಿಮಿಷ ಆರಾಧನೆ ಮಾಡೋದಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ ನಂತರ ಆರಾಧಿಸೋಣ. ಎಲ್ಲರೂ ಎದ್ದು ನಿಂತು ಪ್ರೇಯರ್ ಮಾಡೋಣ. ಥ್ಯಾಂಕ್ ಯು ಅಪ್ಪ ಸ್ವಾಮಿ, ಸ್ತೋತ್ರ ಕರ್ತನೆ, ದೇವಾದಿ ದೇವನೇ, ಸರ್ವ ಸೃಷ್ಟಿಕರ್ತನಾದ ದೇವರೇ ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಇಲ್ಲಿ ಬಂದಿರುವ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲರೂ ಇಲ್ಲಿ ಕೂಡಿ ಬಂದಿರೋಕ್ಕೆ ಸ್ವಾಮಿ, ಸಬ್ಬತ್ ದಿನ ನಿಮ್ಮನ್ನು ಆರಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಅಪ್ಪ ನಿಮಗೆ ಸ್ತೋತ್ರ ತಂದೆ. ಹೌದು ಸ್ವಾಮಿ, ಇಲ್ಲಿ ಬಂದಿರುವ ಮಕ್ಕಳೆಲ್ಲರನ್ನೂ ಕರ್ತನೆ ನಿಮ್ಮ ಕರಳುಗಳು ಒಪ್ಪಿಸಿಕೊಡುತ್ತೇನೆ. ಅವರು ಸ್ವಾಮಿ ಇಲ್ಲಿ ಆರಾಧನೆ ಮಾಡುವುದಕ್ಕೆ ಸ್ವಾಮಿ ಪೂರ್ಣ ಹೃದಯದಿಂದ ಮಾಡಲು ನೀವು ನಡೆಸಿಕೊಡಿ ಕರ್ತನೆ. ಶಕ್ತವಾಗಿ ಆರಾಧನೆ ಮಾಡಲು ನೀವು ನಡೆಸಿಕೊಡಿರಿ ರಾಜ. ಹೌದಪ್ಪ, ಈ ತಿಂಗಳ ಸ್ವಾಮಿ ಮೊದಲನೆಯ ವಾರ ಕರ್ತನೆ ಅಪ್ಪ, ನಾವು ಹೃದಯವನ್ನು ತೆರೆದಿಟ್ಟು ಬಂದಿದ್ದೇವೆ ಸ್ವಾಮಿ. ನೀವು ಕೊಡುವ ವಾಕ್ಯದ ಮೂಲಕ ಸ್ವಾಮಿ ಅದನ್ನು ಅರ್ಥ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿ ಕರ್ತನೆ. ಪಾಸ್ಟರನ್ನು ಕರ್ತನೆ ಇಲ್ಲಿ ಶಕ್ತವಾಗಿ ನಡೆಸಿ ಸ್ವಾಮಿ. ಅವರು ಕೊಡುವ ವಾಕ್ಯದ ಮೂಲಕ ಇಡೀ ವಾರವೆಲ್ಲ ನಮಗೆ ಆಶೀರ್ವಾದವಾಗಿರಲಿ ಸ್ವಾಮಿ. ಅಪ್ಪ, ವಾಕ್ಯವನ್ನು ಸ್ವೀಕರಿಸಿಕೊಳ್ಳುವುದಕ್ಕಾಗಿ ಸ್ವಾಮಿ ಅಪ್ಪ, ನಾವು ಸಂಪೂರ್ಣ ಹೃದಯದಿಂದ ಕರ್ತನೆ ನಾವು ಹೃದಯವನ್ನು ಕರ್ತನೆ ನಿಮಗೆ ಸಮರ್ಪಣೆ ಮಾಡಲು ಸಹಾಯ ಮಾಡಿ ಕೊಡಿರಿ ಕರ್ತನೆ. ಹೌದು ಸ್ವಾಮಿ, ಎಲ್ಲವನ್ನು ಕರ್ತನೆ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ ಯಾವುದು ಬರದಂತೆ ಸ್ವಾಮಿ, ಸೌಂಡ್ ಸಿಸ್ಟಮ್ ಎಲ್ಲವನ್ನು ಇಲ್ಲಿ ಮಾಡುವ ಒಂದೊಂದು ಕೆಲಸಗಳನ್ನು ನಿಮಗೆ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ರಾಜ. ಎಲ್ಲವನ್ನು ಆಶೀರ್ವದಿಸಿ ಕರ್ತನೆ. ಸ್ತುತಿ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬನಿಗೆ ಕೊಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್. ಹಾಲೆಲೂಯ, ಹಾಲೆಲೂಯ. ಎಷ್ಟು ದಿನ ಸಂತೋಷವುಳ್ಳವರಾಗಿದ್ದಾರೆ. ಹಾಲೆಲೂಯ. ದೇವರು ನಮಗೊಂದು ದಿನವನ್ನು ಕೊಟ್ಟಿದ್ದಾರೆ. ಹಾಲೆಲೂಯ. ಎಣಿಸಲು ಆಗದ ಅತಿಶಯವನ್ನು ಆತನು ನಮ್ಮ ಬಾಳಲ್ಲಿ ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಎಷ್ಟು ಕೋಟಿ ಸ್ತುತಿ ಹೇಳಿದರು ಹಾಲೆಲೂಯ, ಅದು ಆತನಿಗೆ ಸಾಲದಾಗಿದೆ. ಹಾಲೆಲೂಯ, ಹಾಲೆಲೂಯ. ತಕ್ಕ ಸಮಯದಲ್ಲಿ ಮಾತನ್ನು ಕೊಟ್ಟು ಆತನು ಅದನ್ನು ಸೋಲದಂತೆ ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಎಷ್ಟು ಜನ ಅನುಭವರಾಗಿದ್ದೀರಿ ಇವತ್ತೇಣ? ಎಣಿಸಲು ಆಗದ ಅತಿಶಯವ ನನ್ನ ಬಾಳಲ್ಲಿ ಮಾಡುವವನೇ. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಕಾಣ್ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸಿ ಆತನನ್ನು ಆರಾಧಿಸೋಣ. ಎಲ್ಲರೂ ಶಕ್ತವಾಗಿ ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವನೇ, ಎಣಿಸಲು ಆಗದ ಅದ್ಭುತವ ನನ್ ಬಾಳಲಿ ಮಾಡುವವನೇ, ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವನೇ, ಎಣಿಸಲು ಆಗದ ಅದ್ಭುತವ ನನ್ ಬಾಳಲಿ ಮಾಡುವವನೇ. ಕೋಟಿ ಕೋಟಿ ಸ್ತುತಿ ಹೇಳಿದರು ನಿನಗದು ಸಮವಾಗುವುದೋ, ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗುವುದು. ಕೋಟಿ ಕೋಟಿ ಬಾಯ್ಚರದ ಶಕ್ತವಾಗಿ ನಿನಗದು ಸಮವಾಗುವುದೋ, ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ ಬಾಳೆ ಸಾಕಾಗುವುದು. ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವನೇ, ಎಣಿಸಲು ಆಗದ ಅದ್ಭುತವ ನನ್ ಬಾಳಲಿ ಮಾಡುವವನೇ, ಎಣಿಸಲು ಆಗದ ಅತಿಶಯವ ನನ್ ಬಾಳಲಿ ಮಾಡುವವನೇ, ಎಣಿಸಲು ಆಗದ ಅದ್ಭುತವ ನನ್ ಬಾಳಲಿ ಮಾಡುವವನೇ. ತಕ್ಕ ಸಮಯದಲ್ಲಿ ಮಾತನ್ನು ಕೊಟ್ಟು ನಾ ಸೂಲದಂತೆ ನಡೆಸಿದ್ದನ್ನು ನೆನೆಸಿ ಹಾಡುವೆ. ಸೋತ ಸಮಯದಲ್ಲಿ ಕೃಪೆಯನ್ನು ತಂದು
ನಾ ಬೀಳದಂತೆ ಒತ್ತುದನ್ನು ಹಾಡಿ ಹರಸುವೆ. ತಕ್ಕ ಸಮಯದಲ್ಲಿ ಮಾತನ್ನು ಕೊಟ್ಟು ನಾ ಸೋಲದಂತೆ ನಡೆಸಿದನ್ನು ನೆನೆಸಿ ಹಾಡುವೆ. ಸೋತ ಸಮಯದಲ್ಲಿ ಕೃಪೆಯನ್ನು ತಂದು ನಾ ಬೀಳದಂತೆ ಒತ್ತುದನ್ನು ಹಾಡಿ ಹರಸುವೆ. ಕೈಯ ಬಿಡಾದೆ ಕಾದಿರುವೇನೆ, ನಿನ್ನ ವಾಕ್ಯದಿಂದ ನಡೆಸಿದೀಯಯ್ಯ. ಕೈಯ ಬಿಡಾದೆ ಕಾದಿರುವೇನೆ, ನಿನ್ನ ವಾಕ್ಯದಿಂದ ನಡೆಸಿದೀಯಯ್ಯ. ಕೋಟಿ ಕೋಟಿ ಸ್ತುತಿ ಹೇಳಿದರು, ಕೋಟಿ ಕೋಟಿ ಸ್ತುತಿ ಹೇಳಿದರು, ನನ್ ಬಾಳೆ ಸಾಕಾಗ್ವದು ಹೆಣ್ವಾ. ಕೋಟಿ ಕೋಟಿ ಸ್ತುತಿ ಹೇಳಿದರು, ನೀನಾಗದು ಸಮವಾಗ್ವದು. ಎಣಿಸಲು ಆಗದ ಅತಿಶಯವ ನನ್ ಬಾಳಲ್ಲಿ ಮಾಡುವವನೇ. ಎಣಿಸಲು ಆಗದ ಅದ್ಭುತವ ನನ್ ಬಾಳಲ್ಲಿ ಮಾಡುವವನೇ. ಒಂಟಿಯಾಗಿ ನಾ ಅಲೆದಾಗೆಲ್ಲ ಒಬ್ಬ ತಾಯಿಯಂತೆ ಸಂತೈಸಿದ ನೆನೆಸಿ ಹಾಡುವೆ. ಕೊರತೆಯಲ್ಲಿ ನಾ ಇರುವಾಗೆಲ್ಲ ಒಬ್ಬ ತಂದೆಯಂತೆ ಒದಗಿಸಿದ ಹಾಡಿ ಹರಿಸುವೆ. ಒಂಟಿಯಾಗಿ ನಾನು ಅಲೆದಾಗೆಲ್ಲ ಒಬ್ಬ ತಾಯಿಯಂತೆ ಸಂತೈಸಿದ ನೆನೆಸಿ ಹಾಡುವೆ. ಕೊರತೆಯಲ್ಲಿ ನಾನು ಇರುವಾಗೆಲ್ಲ ಒಬ್ಬ ತಂದೆಯಂತೆ ಒದಗಿಸಿದ ಹಾಡಿ ಹರಿಸುವೆ. ಕೊರತೆಯಲ್ಲೆಲ್ಲ ಕೃಪೆಯನ್ನು ತಂದು ನನ್ನ ತಳ್ಳಾದೆ ಸೇರಿಸಿಕೊಂಡೆ. ಕೊರತೆಯಲ್ಲೆಲ್ಲ ಕೃಪೆಯನ್ನು ತಂದು ನನ್ನ ತಳ್ಳಾದೆ ಸೇರಿಸಿಕೊಂಡೆ. ಕೋಟಿ ಕೋಟಿ ಸ್ತುತಿ ಹೇಳಿದರು, ಶಕ್ತವಾಗಿ ಕೋಟಿ ಕೋಟಿ ಸ್ತುತಿ ಹೇಳಿದರು, ನನ್ ಬಾಳೆ ಸಾಕಾಗ್ವದು. ಕೋಟಿ ಕೋಟಿ ನೀನಾಗದು ಸಮವಾಗ್ವದು. ನನ್ ಬಾಳೆ ಸಾಕಾಗ್ವದು. ಎಣಿಸಲು ಆಗದ ಅತಿಶಯವ ನನ್ ಬಾಳಲ್ಲಿ ಮಾಡುವವನೇ. ಎಣಿಸಲು ಆಗದ ಅದ್ಭುತವ ನನ್ ಬಾಳಲ್ಲಿ ಮಾಡುವವರೇ. ದೀನ ದರಿದ್ರನು ಆದ ನನ್ನನು ಆರಿಸಿ ಆಡಿಸಿದ್ದನ್ನು ನೆನೆಸಿ ಹಾಡುವೆ. ಅಸ್ತವ್ಯಸ್ತವಾದ ನನ್ನ ಬಾಳನು ಸೌಂದರ್ಯದಲ್ಲಿ ಕ್ರಮಪಡಿಸಿದ ಹಾಡಿ ಹರಿಸುವೆ. ದೀನ ದರಿದ್ರನು ಆದ ನನ್ನನು ನೀ ಆರಿಸಿ ಹರಿಸಿದ್ದನ್ನು ನೆನೆಸಿ ಹಾಡುವೆ. ಅಸ್ತವ್ಯಸ್ತವಾದ ನನ್ನ ಬಾಳನ್ನು ಸೌಂದರ್ಯದಲ್ಲಿ ಕ್ರಮಪಡಿಸಿದೆ ಹಾಡಿ ಹರಿಸುವೆ. ಧೂಳಿನಿಂದ ಮೇಲಕ್ಕೆ ಎತ್ತೆ ನನ್ನ ತಲೆಯಾಗಿ ಮಾಡಿದೀಯಯ್ಯ. ಧೂಳಿನಿಂದ ಮೇಲಕ್ಕೆ ಎತ್ತಿ ನನ್ನ ತಲೆಯಾಗಿ ಮಾಡಿದೀಯಯ್ಯ. ಕೋಟಿ ಕೋಟಿ ನೀನಾಗದು
ಸಮವಾಗುವುದು. ನನ್ನ ಬಾಳೆ ಕೋಟಿ 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 ಸ್ತುತಿ ಹೇಳಿದರು ನೀನಾಗದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ ಸಾಕಾಗದು. ಎಣಿಸಲು ಆಗದ ಅತಿಶಯವ ನನ್ನ ಬಾಳಲಿ ಮಾಡುವವನೇ. ಎಣಿಸಲು ಆಗದ ಅದ್ಭುತವ ನನ್ನ ಬಾಳಲಿ ಮಾಡುವವನೇ. ಎಣಿಸಲು ಆಗದ ಅತಿಶಯವ ನನ್ನ ಬಾಳಲಿ ಮಾಡುವವನೇ. ಎಣಿಸಲು ಆಗದ ಅದ್ಭುತವ ನನ್ನ ಬಾಳಲಿ ಮಾಡುವವನೇ. ಕೋಟಿ ಕೋಟಿ ಸ್ತುತಿ ಹೇಳಿದರು ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ. ಕೋಟಿ ಕೋಟಿ ಸ್ತುತಿ ಹೇಳಿದರು ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ ಸಾಕಾಗದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನೀನಾಗದು ಸಮವಾಗದು. ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ ಸಾಕಾಗದು. ಕೋಟಿ ಕೋಟಿ ಬಾಯ್ ತೆರೆದು ಶಕ್ತವಾಗಿ ಹೇಳುವ ಬಾಯ್ ತೆರೆದು ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ ಸಾಕಾಗದು. ತಕ್ಕ ಸಮಯದಲ್ಲಿ ಮಾತನ್ನು ಕೊಟ್ಟು ನಾ ಸೋಲದಂತೆ ನಡೆಸಿದನ್ನು ನೆನೆಸಿ ಹಾಡುವೆ. ಸೋತ ಸಮಯದಲ್ಲಿ ಕೃಪೆಯನ್ನು ತಂದು ನಾ ಬೀಳದಂತೆ ಹೊತ್ತುದನ್ನು ಹಾಡಿ ಹರಿಸುವೆ. ಎಣ್ವಾ ತಕ್ಕ ಸಮಯದಲ್ಲಿ ನಾ ಸೋಲದಂತೆ ಸೋತ ಸಮಯದಲ್ಲಿ ಕೃಪೆಯನ್ನು ತಂದು ಬೀಳದಂತೆ ಹೊತ್ತುದನ್ನು ಹಾಡಿ ಹರಿಸುವೆ. ಕೈಯ ಬಿಡಾದೆ ಕಾದಿರುವೇನಿ ನಿನ್ನ ವಾಕ್ಯದಿಂದ ನಡೆಸಿದೀಯ. ಕೈಯ ಬಿಡಾದೆ ಕಾದಿರುವೇನಿ ನಿನ್ನ ವಾಕ್ಯದಿಂದ ನಡೆಸಿದೀಯ. ಕೋಟಿ ಕೋಟಿ ಊರಿ ಬಶಬದರೆ ಬಾಯ್ ತೆರೆದು ಕೋಟಿ ಕೋಟಿ ಸ್ತುತಿ ಹೇಳಿದರು ನನ್ನ ಬಾಳೆ ಸಾಕಾಗ್ವದು. ಕೋಟಿ ಕೋಟಿ ನೀನಾಗದು ಸಮವಾಗ್ವದೋ. ನನ್ನ ಬಾಳೆ ಸಾಕಾಗ್ವದು. ಹೌದು ಸ್ವಾಮಿ, ನಮ್ಮ ಬಾಳೆ ಸಾಕಾಗ್ವದು ಅಪ್ಪ. ನೀನಷ್ಟು ಉನ್ನತನಾದ ದೇವರು. ತಕ್ಕ ಸಮಯದಲ್ಲಿ ಮಾತನ್ನು ಕೊಟ್ಟು ನಾವು ಸೋಲದಂತೆ ನಡೆದದ್ದನ್ನು ಇವತ್ತು ನೆನೆಸಿ ನಾವು ಆಡುವರಾಗಿದೆ ಅಪ್ಪ. ಕರ್ತನೇ, ಇವತ್ತು ನಾವು ಬೀಳದಂತೆ ಕೈಯಿಂದ ಬಿಡದೆ ಕಾದಿ ನಡೆಸಿದಂಥ ದೇವರೇ ನಿಮಗೆ ಸ್ತೋತ್ರ. ರಿವೋ ಶಬರದ ರಬ ಶಯದ
ಒಂಟಿಯಾಗಿ ಅಲೆದಾಗೆಲ್ಲ ನಿನ್ನ ಕೃಪೆಯು ನಮ್ಮನ್ನು ನಡೆಸುವಂಥದ್ದಾಗಿದೆ. ಒಂಟಿಯಾಗೆಲ್ಲ ನಾವು ಜೀವಿಸುವಾಗ ನಿನ್ನ ಮಹಿಮೆಯು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಯಾವಾಗೆಲ್ಲ ನಾವು ಕೊರತೆಯಿಂದ ಇರ್ತೀವೋ ಅವಾಗೆಲ್ಲ ದೇವರು ತಂದೆಯಾಗಿ ಒದಗಿಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನು ಹೃದಯವನ್ನು ಶೋಧಿಸಿ ಆತನು ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯ. ಇವತ್ತೇಳುವ ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನ ಸಿದ್ಧರಾಗಿದ್ದೀರಿ? ದೇವರ ನಾಮವನ್ನು ಹಾಡಿನ ಮುಖಾಂತರವಾಗಿ ನಾವು ಘನಪಡಿಸೋಣ ಶಕ್ತವಾಗಿ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ. ಏನು ಹೊಸ ಬಾಳು? ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಆರಂಭ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ಶಕ್ತವಾಗಿ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಆನಂದದಿಂದ ಸಂತೋಷವುಳ್ಳವರಾಗಿ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಎಲ್ಲರೂ ಕರಗಳನ್ನು ತಟ್ಟುತ್ತಾ ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ತನ್ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ತನ್ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೀರಿಸಿ ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೀರಿಸಿ ನಡೆಸಿರುವೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಹೇಳುವ ಗುಣಮನದಿಂದ ಸಲ್ಲಿಸುವೆ. ಹೇಳುವ ಶಕ್ತವಾಗಿ ಸ್ತೋತ್ರ, ನಿಮಗೆ ಸ್ತೋತ್ರ, ಗುಣಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಏನು ಹೊಸ ಬಾಳು? ಹೊಸ ಆರಂಭ ತಂದವರೇ. ಸ್ತೋತ್ರ, ಶಕ್ತವಾಗಿ ಸ್ತೋತ್ರ, ನಿಮಗೆ ಸ್ತೋತ್ರ, ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ, ಸಂತೋಷವುಳ್ಳವರಾಗಿ
ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹಳೆಯದನ್ನು ಯೋಚಿಸದೆ ಪುರಾತನವಾದದ್ದ ಚಿಂತಿಸದೆ, ಹಳೆಯದನ್ನು ಯೋಚಿಸದೆ ಪುರಾತನವಾದದ್ದ ಚಿಂತಿಸದೆ, ಹೊಸ ಕಾರ್ಯ ಮಾಡಿರುವೆ ಬೂದಿಯ ಶಿರಭೂಷಣವಾಗಿಸಿದೆ. ಹೊಸ ಕಾರ್ಯ ಮಾಡಿರುವೆ ನನ್ನ ಬೂದಿಯ ಶಿರಭೂಷಣವಾಗಿಸಿದೆ. ಸ್ತೋತ್ರ ನಿಮಗೆ ಶಕ್ತವಾಗಿ, ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೇಳುವ ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ ಶಕ್ತವಾಗಿ, ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ತನ್ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ತನ್ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನ ಮಹಿಮೇಲಿ ತೀರಿಸಿ ನಡೆಸಿರುವೆ. ಕೊರತೆಯನ್ನು ಹೇಳುವ ಕ್ರಿಸ್ತನ ಮಹಿಮೇಲಿ ತೀರಿಸಿ ನಡೆಸಿರುವೆ. ನಿಮಗೆ ಸ್ತೋತ್ರ ಹೇಳುವ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಆನಂದದಿಂದ ಬಾಯ್ ತೆರೆದು ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹಳೆಯದನ್ನು ಯೋಚಿಸದೆ ಪುರಾತನವಾದದ್ದ ಚಿಂತಿಸದೆ, ಹಳೆಯದನ್ನು ಬಾಯ್ ತೆರೆದು ಮನಸ್ಸಾರೆ ಹೊಸ ಕಾರ್ಯ ಮಾಡಿರುವೆ ಬೂದಿಯ ಶಿರಭೂಷಣವಾಗಿಸಿದೆ. ಹೊಸ ಕಾರ್ಯ ಮಾಡಿರುವೆ ಬೂದಿಯ ಶಿರಭೂಷಣವಾಗಿಸಿದೆ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನಸ್ಸಿಂದ ಸಲ್ಲಿಸುವೆ. ಸ್ತೋತ್ರ ಬಾಯ್ ತೆರೆದು ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹೊಸ
ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೇಳುವ ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ, ಸ್ತೋತ್ರ. ಪೂರ್ಣ ಮನಸ್ಸಿನಿಂದ ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ, ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ, ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಬಾಯಿ ತೆರೆದು ಸ್ತೋತ್ರ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ, ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಎಲ್ಲರೂ ಕಣ ತಟ್ಟುತ್ತಾ ಏಸಪ್ಪ ನಿನಗೆ ಸ್ತೋತ್ರ ಅಪ್ಪ, ಏಸಪ್ಪ ನಿಮಗೆ ಮಹಿಮೆ ಅಪ್ಪ. ಓ ರಿಬೋ ಶಬ ರದ ರಬ ಶಯತರೆ, ಹೊಸ ಬಾಳು ತಂದವನೇ, ಹೊಸ ಆರಂಭ ತಂದವನೇ ನಿಮಗೆ ಸ್ತೋತ್ರ ಅಪ್ಪ. ಓ ತನ್ನ ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಅಪ್ಪ ಏಸಪ್ಪ ನಡೆಸಿದ್ದಕ್ಕಾಗಿ, ಈ ತಿಂಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಓ ರಿಬೋ ಶಬ ರದ ರಬ ಶಯತರೆ ದರಲ ರಬ. ಎಲ್ಲರೂ ಸೇರಿ ಬಾಯಿ ತೆರೆದು ಸ್ತೋತ್ರ ಮಾಡ, ಬಾಯಿ ತೆರೆದು. ಓ ಅನ್ಯ ಭಾಷೆಯನ್ನು ಮಾತಾಡುವವರು, ರಿಬೋ ಶಬ ರದ ರಬ ಶಯತರೆ, ಒಳ್ಳೆಯವನು ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಅಪ್ಪ. ಹೊಸ ಕಾರ್ಯವನ್ನು ಮಾಡಲು ಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಬೂದಿಯ ಶಿರಭೂಷಣವಾಗಿ ಮಾರ್ಪಡಿಸಲು ಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ಓ ಹಾಲೆಲೂಯ 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 ಹಾಲೆಲೂಯ. ತಾಯಿಯು ತನ್ನ ಮಕ್ಕಳನ್ನು ಮರೆತರೂ ಮರೆಯಬಹುದ ಸ್ವಾಮಿ, ಆದರೆ ಏಸಪ್ಪ ಎಂದಿಗೂ ನೀನು ನಮ್ಮನ್ನು ಮರೆಯದಂತ ದೇವರ ಆಗಿದ್ದೆ, ಎಂದಿಗೂ ನಮ್ಮನ್ನು ತೊರೆಯದಂತ ದೇವರ ಆಗಿದ್ರೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ನಡೆಸುವಂತ ದೇವರ ಆಗಿದ್ರೆ, ಕತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ ಯಾವ ಒಂದು ಕಾರ್ಯವು ನಮ್ಮನ್ನು ಎದುರಿಸಿದ ಹಾಗೆ ನಮ್ಮ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡಿ ನಮ್ಮನ್ನು ನಡೆಸುವಂತ ದೇವರಾಗಿದ್ರೆ. ಪ್ರಿಯರ ಮಕ್ಕಳೇ, ಇವತ್ತು ದಾವೀದನಿಗೆ ಹಲವಾರು ಸೋಲುಗಳು ಬಂದರು, ಆದರೆ ದೇವರು ಆತನಿಗೆ ಜಯವನ್ನು ಕೊಟ್ಟರು. ಹಲವಾರು ಬಾರಿ ಸೌಲನು ಆತನನ್ನು ಕೊಲ್ಲಬೇಕೆಂಬುದಾಗಿ ಪ್ರಯಾಸ ಪಟ್ಟರು, ದಾವೀದನನ್ನು ಆತನ ಕೈಲಿ ಕೊಲ್ಲಲಿಕ್ಕಾಗಲಿಲ್ಲ. ಯಾಕೆಂದ್ರೆ ದೇವರ ಒಂದು ಬಲ, ದೇವರ ವಿಶೇಷವಾದ ಸಾನ್ನಿಧ್ಯನ ದಾವೀದನ ಮೇಲೆ ಇತ್ತು. ಇವತ್ತು ಪ್ರಿಯರ ಮಕ್ಕಳೇ, ಇವತ್ತು ಪ್ರತಿಯೊಬ್ಬರ ಮೇಲೆ ದೇವರ ಬಲ ಅಧಿಕವಾಗಿದೆ, ದೇವರ ಮಹಿಮೆ ಅಧಿಕವಾಗಿದೆ, ದೇವರ ಶಕ್ತಿ ಚಲಿಸುವಂತದ್ದಾಗಿದೆ. ನಂಬಿಕೆಯಿಂದ ಹೌದು ಸ್ವಾಮಿ, ನನ್ನ ಮೇಲೆ ದೇವರ ಬಲ ಅಧಿಕವಾಗಿದೆ, ದೇವರ ಶಕ್ತಿ ಚಲಿಸುತ್ತದೆ ಎಂಬುದಾಗಿ ಬಾಯಿಂದ ಅರಿಕೆ ಮಾಡುವಾಗಲೇ ಆತನ ಸಾನ್ನಿಧ್ಯ ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಇವತ್ತು ಹಳೆಯದನ್ನು ಯೋಚಿಸದೆ ಪುರಾತನವಾದದ್ದನ್ನು ಚಿಂತಿಸದೆ ಇರುವಾಗ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡಲು ಆತನು ಶಕ್ತನಾಗಿದ್ದಾನೆ. ಇವತ್ತೇನು ಯೇಸಪ್ಪ, ಇವತ್ತು ಹಳೆ ಕಾರ್ಯವನ್ನೆಲ್ಲ ಬಿಟ್ಟು ಯೇಸಪ್ಪ ಹೊಸ ಕಾರ್ಯಗಳಿಗೆ ನಾವು ಎದುರು ನೋಡ್ತೇವೆ ಸ್ವಾಮಿ. ಇವತ್ತು ಎಲ್ಲವನ್ನು ಮಾಡಲು ಶಕ್ತನಾಗಿದೆಯಾ. ಹಾಲೆಲೂಯ. ಪ್ರಿಯರ ಮಕ್ಕಳೇ, ಎಫೆಸ 2:3 ಹೀಗೆ ಹೇಳ್ತದೆ, ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದವು. ಆದರೆ ಕರುಣೆ ನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಎಂಬುದಾಗಿ. ಪ್ರಿಯರ ಮಕ್ಕಳ, ಅಪರಾಧದ ದೆಸೆಯಿಂದ ನಾವೆಲ್ಲರೂ ಸತ್ತಿದ್ದೆವು, ಆದರೆ ದೇವರು ಕ್ರಿಸ್ತನೊಂದಿಗೆ ನಮ್ಮೆಲ್ಲರನ್ನು ಎಬ್ಬಿಸಿದ್ದಾನೆ. ಹಾಲೆಲೂಯ. ಈ ಲೋಕದ ಆಶೆ ಇಚ್ಛೆಗಳನ್ನು ನೆರವೇರಿಸದೆ ನಾವು ಪರಲೋಕ ದೇವರ ಆಸೆಗಳನ್ನು ನೆರವೇರಿಸುವಾಗ, ಈ ಲೋಕದ ಮನುಷ್ಯನ ಆಲೋಚನೆ ಅಂತಲ್ಲ, ಮನುಷ್ಯನಿಗೆ ಒಳಗಾಗಲ್ಲ, ದೇವರಿಗೆ ಒಳಗಾಗಿರಿ ಎಂಬುದಾಗಿ, ಆತನ ವಾಕ್ಯಕ್ಕೆ ಒಳಗಾಗಿರಿ ಎಂಬುದಾಗಿ ಆತನ ವಾಕ್ಯ ಹೇಳ್ತದೆ. ಪ್ರಿಯರ ಮಕ್ಕಳೇ, ಹಾಲೆಲೂಯ ಹಾಲೆಲೂಯ. ಇವತ್ತು ಹೇಳ್ರಿ, ಇನ್ನು ಸ್ತುತಿಪೆ,
ಇನ್ನು ಹೊಗಳುವೆ, ಇನ್ನೂ ಅಧಿಕವಾಗಿ ನನ್ನ ಆರಾಧಿಸುವನಾಗಿದ್ದೇನೆ. ಪ್ರಿಯರ ಮಕ್ಕಳೇ, ಇವತ್ತು ಹೇಳೋಣ, ಇನ್ನು ಸ್ತುತಿಪೇ, ಇನ್ನು ಹೊಗಳುವೆ, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಶಕ್ತವಾಗಿ ಪೂರ್ಣ ಮನಸ್ಸಿನಿಂದ, ಇನ್ನು ಅಧಿಕಾರಾಧಿಪೇ, ಶಬ್ದವೆತ್ತಿ ಹೇಳುವ, ಇನ್ನು ಸ್ತುತಿಪೇ, ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ. ಇವತ್ತು ಹೇಳೋಣ ಪ್ರಿಯರ ಮಕ್ಕಳು, ಇನ್ನು ಅಧಿಕವಾಗಿ ಆತನ ನಾಮವನ್ನು ಘನಪಡಿಸುವಾಗ, ಆತನ ನಾಮವನ್ನು ಆರಾಧಿಸುವಾಗ ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥದ್ದಾಗಿದೆ. ಇವತ್ತು ಸಂಪೂರ್ಣ ಮನಸ್ಸನ್ನು ಇವತ್ತು ಆತ್ಮಿಕವಾಗಿ ದೇವರ ಕರಗಳಿಗೆ ಒಪ್ಪಿಸುವಾಗ ಆತನು ನಿಮ್ಮ ಎಲ್ಲ ಇಚ್ಛಾಶಕ್ತಿಯನ್ನು ಆತನ ಚಿತ್ತದಲ್ಲಿ ನೆರವೇರಿಸಲು ಶಕ್ತನಾಗಿದ್ದಾನೆ. ಇವತ್ತು ಆತನ ನಾಮವನ್ನು ಘನಪಡಿಸೋಣ. ಋಗದ ವೇದನೆ ಎತ್ತಿದರು, ಮರಣದ ಭಯವರಿಸಿದರು. ಋಗದ ವೇದನೆ ಎತ್ತಿದರು, ಮರಣದ ಭಯವರಿಸಿದರು. ಮತ್ತೆ ಎಬ್ಬಿಸುವೆ, ಬಲವ ನೀಡುವೆ, ನಿನ್ನ ಬಾಸುಂಡೆಯಿಂದ ಗುಣಪಡಿಸುವೆ. ಮತ್ತೆ ಎಬ್ಬಿಸುವೆ, ಬಲವ ನೀಡುವೆ, ನಿನ್ನ ಬಾಸುಂಡೆಯಿಂದ ಗುಣಪಡಿಸುವೆ. ಇನ್ನು ಸ್ತುತಿಪೇ, ಇನ್ನು ಹೊಗಳುವೆ, ಇನ್ನು ಅಧಿಕಾರಾಧಿಪೇ, ಶಕ್ತವಾಗಿ ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ. ನಿರೀಕ್ಷೆಯೆಲ್ಲವೂ ಕಳೆದರು, ಎಲ್ಲವೂ ಮುಗೀತು ಎಂದರು. ನಿರೀಕ್ಷೆಯೆಲ್ಲವೂ ಕಳೆದರು, ಎಲ್ಲವೂ ಮುಗೀತು ಎಂದರು. ನನ್ನ ಸಮಾಧಿಯ ಕಲ್ಲನ್ನುರುಳಿಸುವೆ, ನನ್ನ ಜೀವಂತವಾಗಿ ಎಬ್ಬಿಸುವೆ. ನನ್ನ ಕಲ್ಲನ್ನುರುಳಿಸುವೆ, ನನ್ನ ಜೀವಂತವಾಗಿ ಎಬ್ಬಿಸುವೆ. ಇನ್ನು ಸ್ತುತಿಪೇ, ಬಾಯ್ ತೆರೆದು, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ. ಒಳ್ಳೆಯವ ವಲ್ಲಭ ಸರ್ವಶಕ್ತನು, ಒಳ್ಳೆಯವ
ವಲ್ಲಭ ಸರ್ವಶಕ್ತನು, ಒಳ್ಳೆಯವ ವಲ್ಲಭ ಸರ್ವಶಕ್ತನು, ಒಳ್ಳೆಯವ ವಲ್ಲಭ ಸರ್ವಶಕ್ತನು. ಇನ್ನು ಸ್ತುತಿಪೇ ಶಕ್ತವಾಗಿ, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಸ್ತುತಿಪೇ ಶಕ್ತವಾಗಿ. ರೋಗದ ವೇದನೆ ಹೆಚ್ಚಿದರು, ಬಾಯ್ ತೆರೆದು ಮರಣದ ಭಯವರಿಸಿದರು, ಮರಣದ ಭಯವರಿಸಿದರು, ಮತ್ತೆ ಎಬ್ಬಿಸುವೆ ಬಲವ ನೀಡುವೆ, ನಿನ್ನ ಬಾಸುಂಡೆಯಿಂದ ಗುಣಪಡಿಸುವೆ, ಮತ್ತೆ ಎಬ್ಬಿಸುವೆ ಬಲವ ನೀಡುವೆ, ನಿನ್ನ ಬಾಸುಂಡೆಗಳಿಂದ ಗುಣಪಡಿಸುವೆ. ಇನ್ನು ಸ್ತುತಿಪೇ, ಇನ್ನು ಅಚಲಾರ ಭಾಷೆಯ ಶಕ್ತವಾಗಿ, ಇನ್ನು ಸ್ತುತಿಪೇ, ಇನ್ನು ಪೂರ್ಣ ಮನಸ್ಸಿನಿಂದ ಓ ಯೇಸುವೇ, ಇನ್ನು ಸ್ತುತಿಪೇ, ಇನ್ನು ಹೊಗಳುವೆ, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ, ಇನ್ನು ಸ್ತುತಿಪೇ, ಇನ್ನು ಅಧಿಕಾರಾಧಿಪೇ. ಹೌದು ಸ್ವಾಮಿ, ಇನ್ನು ಹೆಚ್ಚಾಗಿ ನಿಮ್ಮನ್ನು ಸ್ತುತಿಸ್ತೇವಪ್ಪ, ಇನ್ನು ಅಧಿಕವಾಗಿ ಬಾಳವಾಗಿ ನಿಮ್ಮನ್ನು ಘನಪಡಿಸ್ತೇವೆ. ಯಾಕಂದ್ರೆ ಅವೆಲ್ಲವಕ್ಕೂ ಯೋಗ್ಯನು ನೀನಾಗಿದೆಯಾ. ನಿರೀಕ್ಷೆ ಎಲ್ಲವೂ ಕಳೆದರು, ಎಲ್ಲವೂ ಮುಗಿಯಿತು ಎಂದುಕೊಂಡರು ಯೇಸಪ್ಪ, ನಮ್ಮ ಸಮಾಧಿಯ ಕಲ್ಲನ್ನು ಉರುಳಿಸಿ ಜೀವಂತವಾಗಿ ಎಬ್ಬಿಸುವ ದೇವರೇ, ನಿಮಗೆ ಸ್ತೋತ್ರ. ನಿರೀಕ್ಷೆ ಎಲ್ಲವೂ ಕಳೆದರು, ಎಲ್ಲವೂ ಮುಗೀತು ಎಂದರು, ನಿರೀಕ್ಷೆ ಬಾಯ್ತಿರೆದು ಓ ಎಲ್ಲವೂ ಮುಗೀತು ಎಂದರು, ನನ್ನ ಸಮಾಧಿಯ ಕಲ್ಲನ್ನುರುಳಿಸುವೆ, ನನ್ನ ಜೀವಂತವಾಗಿ ಎಬ್ಬಿಸುವೆ, ನನ್ನ ಸಮಾಧಿಯ ಕಲ್ಲನ್ನುರುಳಿಸುವೆ, ನನ್ನ ಜೀವಂತವಾಗಿ ಎಬ್ಬಿಸುವೆ. ಇನ್ನು ಸ್ತುತಿಪೇ ಶವರದರ ಶೇತೆ. ಓ ಎಲ್ಲರೂ ಸ್ವರವೆತ್ತಿ ಹೇಳುವ, ಎಲ್ಲರೂ ಕರಗಳನ್ನೆತ್ತಿ ಇನ್ನು ಸ್ತುತಿಪೇ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಹೇಳುವ, ಆಕಾಶದ ಕಡೆ ಕರಗಳನ್ನೆತ್ತಿ. ಓ ಯೇಸುವೇ, ನಿಮ್ಮನ್ನು ಮಾತ್ರ ಇನ್ನು ಹೊಗಳುವೆ. ಓ ಯೇಸುವೇ, ನಿಮಗೆ ಮಾತ್ರ ಇನ್ನು ಸ್ತುತಿಪೇ.
ಹೌದು ಸ್ವಾಮಿ. ಕರ್ತನೇ, ಇನ್ನು ಅಧಿಕವಾಗಿ ನಿಮ್ಮನ್ನು ಆರಾಧಿಸ್ತೇವೆ, ಇನ್ನು ಅಧಿಕವಾಗಿ ನಿಮ್ಮನ್ನು ಘನಪಡಿಸ್ತೇವೆ ಅಪ್ಪ. ಏಸಪ್ಪ, ನಿನ್ನನ್ನಲ್ಲದೆ ಘನಪಡಿಸಲು ಬೇರೆ ಯಾವ ಕಾರ್ಯಕ್ಕೂ ಯೋಗ್ಯತೆ ಇಲ್ಲ ಏಸಪ್ಪ. ಕರ್ತನೇ, ನೀನು ಪರಿಶುದ್ಧರಲ್ಲಿ ಪರಿಶುದ್ಧನು, ನೀತಿವಂತರಲ್ಲಿ ನೀತಿವಂತನು, ನಿಷ್ಕಳಂಕರಲ್ಲಿ ನಿಷ್ಕಳಂಕನು ನೀನಾಗಿದೀಯಪ್ಪ. ಏಸಪ್ಪ, ನಿನ್ನಲ್ಲಿ ಅಧಿಕಾರ ಉಂಟು, ಬಲ ಉಂಟು, ಮಹಿಮೆಯುಂಟು ಏಸಪ್ಪ. ಪ್ರತಿಯೊಬ್ಬರನ್ನು ಬಂಧನದಿಂದ ಬಿಡಿಸಿ ಇವತ್ತು ನೀನು ಸ್ವಾತಂತ್ರ್ಯವನ್ನು ನೀನು ಕೊಟ್ಟಿದ್ದೀಯ ಏಸಪ್ಪ. ಇವತ್ತು ಆ ಬಲದಲ್ಲಿ ಜೀವಿಸಲಿಕ್ಕೆ ಕನಿಕರವನ್ನು ನೀವು ಕೊಟ್ಟಿದ್ದೀರಿ ಅಪ್ಪ. ಏಸಪ್ಪ, ನೀನು ಒಳ್ಳೆಯವನು ಆಗಿದ್ದೆ ಅಪ್ಪ. ಕರ್ತನೆ, ಈ ದಿನ ನಿನ್ನ ದೇಹಕ್ಕೆ ನಿನ್ನ ರಕ್ತಕ್ಕೆ ಪಾಲುಗಾರರಾಗುವಂಥ ದಿನದಲ್ಲಿ ಇರುವಾಗ ಏಸಪ್ಪ, ಆ ಶಿಲುಬೆಯನ್ನು ನಾವೆಲ್ಲರೂ ನೋಡುವರಾಗಿದ್ದೇವೆ, ಆ ಮರಣದ ಕಂಬವನ್ನು ನಾವು ನೋಡುವರಾಗಿದ್ದೇವೆ ಏಸಪ್ಪ. ಇವತ್ತು ನಮ್ಮ ಹೃದಯದಲ್ಲಿ ಕರ್ತನೆ ಯಾವ ಒಂದು ಪಾಪಗಳು ಬರದ ಹಾಗೆ, ಯಾವ ಒಂದು ಕೆಟ್ಟ ಕೃತ್ಯಗಳನ್ನು ಆಲೋಚನೆ ಮಾಡದ ಹಾಗೆ ಕರ್ತನೆ, ನಮಗೆ ಇಲ್ಲದಂಥವುಗಳ ಕಲ್ಪನೆಗಳನ್ನು ಮಾಡಿಕೊಳ್ಳದಾಗೆ ಏಸಪ್ಪ, ಇವತ್ತು ನಮ್ಮ ಹೃದಯಗಳನ್ನು ಶುದ್ಧೀಕರಿಸು ಅಪ್ಪ. ಕರ್ತನೆ, ನಿಮ್ಮ ಇಚ್ಛಾಶಕ್ತಿಯನ್ನು ನೆರವೇರಿಸಲು ನಮಗೆ ದಾಹವನ್ನು ಕೊಡು ಅಪ್ಪ. ಪ್ರಿಯರ ಮಕ್ಕಳೇ, ಇವತ್ತು ಹೇಳ್ರಿ, ಇವತ್ತು ಆತನ ಪಾತ್ರೆಗೆ ಕೈ ಹಾಕುವಾಗ ನಮ್ಮ ಹೃದಯವು ಪರಿಶುದ್ಧವಾಗಿರಬೇಕು. ಬರೀ ಬಾಯಿ ಮಾತಿನಿಂದ ಹೇಳಿ ನಮ್ಮ ಮುಖದಲ್ಲಿ ತೋರಿಸುವುದಲ್ಲ. ಇವತ್ತು ಹೇಳೋಣ, ಏಸಪ್ಪ, ಇವತ್ತು ನಮ್ಮ ಮನಸ್ಸಲ್ಲಿ ಯಾವ ರೀತಿಯಾಗಿರ್ತೀವೋ ತನ್ನ ಮುಖದಲ್ಲಿ ಆರ್ದನ್ನು ತೋರಿಸುವರಾಗಿದ್ದೇವೆ ಏಸಪ್ಪ. ಆ ರೀತಿಯಾಗಿರಬಾರ್ದು. ಇವತ್ತು ನಮ್ಮ ಹೃದಯವು ಶುದ್ಧೀಕರಿಸಲ್ಪಡಬೇಕು ಅಪ್ಪ. ಇವತ್ತು ನಮ್ಮ ಹೃದಯವು ಶುದ್ಧೀಕರಿಸಲ್ಪಡಬೇಕು ಸ್ವಾಮಿ. ಇವತ್ತು ನಾವು ಪಾಪದಲ್ಲೆಲ್ಲ ಬದಲಾಗಿ ಪರಿಶುದ್ಧತೆಯಲ್ಲಿ ಜೀವಿಸುವಂತ ಕಾರ್ಯವನ್ನು ನೀನು ಒದಗಿಸು ಅಪ್ಪ. ನಿನ್ನಂತೆಯೇ ನಾವಿರಬೇಕು. ಇವತ್ತೇನೋ ಪ್ರಿಯರ ಮಕ್ಕಳೇ, ಶಿಲುಬೆ ಬಳಿ ಬಂದಿರುವೆ, ಪಾಪ ಭಾರ ನೀಗಿ ಜೀವ ಹೊಂದುವೆ. ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುವಂಥದ್ದಾಗಿದೆ. ಇವತ್ತು ದೇವರನ್ನು ನೆನೆಸಿ ಇವತ್ತು ನಾವು ಆತನ ಆರಾಧನೆ ಮಾಡುವ ಶಕ್ತವಾಗಿ. ಶಕ್ತವಾಗಿ ಶಿಲುಬೆ ಬಳಿ ನಂಬಿ ಬಂದಿರುವೆ, ಪಾಪ ಬಾರರಿಗೆ ಜೀವ ಹೊಂದುವೆ. ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುತ್ತೆ. ಶಿಲುಬೆ ಬಳಿ ನಂಬಿ ಬಂದಿರುವೆ, ಪಾಪ ಭಾರ ನೀಗಿ ಜೀವ ಹೊಂದುವೆ. ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುತ್ತೆ. ನಿನ್ನ ಒಳ್ಳೆ ನಾಮವ ನಾನೆಂದು ನಂಬಿರಲು, ನನ್ನ ಎಂದಿಗೂ ಕೈ ಬಿಡಲಾರೆ, ಕಾಯುವೆ ನಿನ್ನ ಮನಿಂದ. ನಿನ್ನ ಒಳ್ಳೆ ನಾಮವ ನಾನೆಂದು ನಂಬಿರಲು, ನನ್ನ ನಿಂದಿಗೂ ಕೈ ಬಿಡಲಾರೆ, ಕಾಯುವೆ ನಿನ್ನ ಆತ್ಮನಿಂದ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದುದೇ. ಜೇನಿನ ಬಾಯ್ ತೆರೆದು
ಅದನ್ನು ಧ್ಯಾನಕ್ಕೆ ತಂದು ಒಂದಲು ಬನ್ನಿ ರಾತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ರಾತನ ಸೇವಕರೇ. ಶಿಲುಬೆ ಬಳಿ ನಂಬಿ ಬಂದಿರುವೆ ಪಾಪ ಬಾರನಿಗೆ. ಎಲ್ಲ ಸಮಯದಲ್ಲೂ ನನ್ನ ದಯಾವು ಆನಂದದಿ ಉಕ್ಕಿ ಹಾಡುತ್ತೆ. ಶಿಲುಬೆ ಬಳಿ ನಂಬಿಕೆಯಿಂದ ಹೇಳುವ ಪಾಪ ಬಾರನಿಗೆ. ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುತ್ತೆ. ನಿನ್ನ ಒಳ್ಳೆ ನಾಮವ ನಾನೆಂದು ನಂಬಿರಲು ನನ್ನ ಎಂದಿಗೂ ಕೈ ಬಿಡಲಾರೆ. ಕಾಯುವೆ ನಿನ್ನ ಆತ್ಮನಿಂದ. ನಿನ್ನ ಒಳ್ಳೆ ನಾಮವ ನಾನೆಂದು ನಂಬಿರಲು ನನ್ನ ನಿಂದಿಗೂ ಕೈ ಬಿಡಲಾರೆ. ಕಾಯುವೆ ನಿನ್ನ ಆತ್ಮನಿಂದ. ಜೀನೇನ ಯೇಸು ನಾಮವು ಬಾಯಿ ತೆರೆದು ಜೇನಿನ ರುಚಿಗಿಂತ ಯೇಸು ಸುನಾಮವು. ಅದನ್ನು ಧ್ಯಾನಕ್ಕೆ ತಂದು ಒಂದಲು ಬನ್ನಿ ರಾತನ ಅದನ್ನು ಧ್ಯಾನಕ್ಕೆ ರಾತನ ಸೇವಕರೇ. ಶಿಲುಬೆ ಬಳಿ ನಂಬಿ ಬಂದಿರುವೆ ಪಾಪ ಬಾರನಿಗೆ ಜೀವ ಒಂದುವೆ. ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುತ್ತೆ. ಶಿಲುಬೆ ಬಳಿ ಪಾಪ ಬಾರನಿಗೆ ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುತ್ತೆ. ಎಲ್ಲ ಸಮಯದಲ್ಲೂ ಎಲ್ಲ ಸಮಯದಲ್ಲೂ ನನ್ನ ಹೃದಯವು ಆನಂದದಿ ಉಕ್ಕಿ ಹಾಡುತ್ತೆ.
ಆ ನಿನ್ನ ಒಳ್ಳೆ ನಾಮವ ನಾನೆಂದು ನಂಬಿರಲು. ಹೇಳುವ, ನನ್ನ ಎಂದಿಗೂ ಕೈ ಬಿಡಲಾರೆ, ಕಾಯುವೆ ನಿನ್ನ ಆತ್ಮನಿಂದ. ಆ ನಿನ್ನ ಒಳ್ಳೆ ಸ್ವರವೆತ್ತಿ ಹೇಳುವ, ನಾನೆಂದು ನಂಬಿರಲು ನನ್ನೆಂದಿಗೂ ಕೈ ಬಿಡಲಾರೆ, ಕಾಯುವೆ ನಿನ್ನ ಆತ್ಮನಿಂದ. ಕಾಯುವೆ ನಿನ್ನ ಆತ್ಮನಿಂದ. ಕಾಯುವೆ ನಿನ್ನ ಆತ್ಮನಿಂದ. ಹೌದು ಸ್ವಾಮಿ, ಆ ನಿನ್ನ ಒಳ್ಳೆ ನಾಮ ಕರ್ತನೆ ನನ್ನೆಂದಿಗೂ ಕೈ ಬಿಡುವುದಿಲ್ಲ ಅಪ್ಪ. ಎಂದಿಗೂ ಅದು ತೊರೆಯುವುದೇ ಇಲ್ಲ. ಯಾಕೆಂದ್ರೆ ಜೇನಿನ ರುಚಿಗಿಂತಲೂ ನಿನ್ನ ನಾಮವು ತುಂಬ ಮಧುರವಾಗಿದೆ ಅಪ್ಪ. ಅದನ್ನು ಧ್ಯಾನಕ್ಕೆ ತರುವಾಗ ನಿನ್ನ ಅಭಿಷೇಕವನ್ನು ಹೊಂದಲು ಅದು ಶಕ್ಯವಾಗಿದೆ. ಅದು ಶಕ್ತಿಯನ್ನು ಕೊಡುವಂಥದ್ದು ಆಗಿದೆ. ಜೇನಿನ ರುಚಿಗಿಂತ ನಾಮವು ದಿವ್ಯ ಮಧುರವಾದುದೇ. ಏನ್ಮ, ಜೇನಿನ ರುಚಿಗಿಂತ ಜೇನಿನ ದಿವ್ಯ ಮಧುರವಾದುದೇ. ಅದನ್ನು ಧ್ಯಾನಕ್ಕೆ ಹೊಂದಲು ಬನ್ನಿರಾತನ ಸೇವಕರೇ. ಅದನ್ನು ಧ್ಯಾನಕ್ಕೆ ನಿನ್ನ ನಾಮದಲ್ಲಿ ಅಧಿಕವಾದ ಬಲ ಉಂಟು ಅಪ್ಪ. ನಿನ್ನ ನಾಮದಲ್ಲಿ ಅಧಿಕವಾದ ಶಕ್ತಿ ಉಂಟು ಅಪ್ಪ. ನಿನ್ನ ನಾಮಕ್ಕಿಂತ ಮೇಲಾದ ನಾಮ ಇನ್ನೊಂದಿಲ್ಲ. ನಿನ್ನ ನಾಮಕ್ಕಿಂತ ಪರಿಶುದ್ಧವಾದ ನಾಮ ಮತ್ತೊಂದಿಲ್ಲ ಅಪ್ಪ. ಈ ದಿನಕ್ಕಾಗಿ ಸ್ತೋತ್ರ, ಈ ವಾರಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಹೊಸ ತಿಂಗಳಿಗಾಗಿ ಕರ್ತನೆ ಸ್ತೋತ್ರ ಮಾಡ್ತೇವೆ. ಈ ಹೊಸ ತಿಂಗಳ ಮೊದಲನೇ ವಾರ ನಮ್ಮೆಲ್ಲರನ್ನು ನಿನ್ನ ಸಭೆಗೆ ಕರೆತಂದದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ಕರ್ತನೆ, ಬಂದಂಥವ್ರನ್ನು ಆಶೀರ್ವದಿಸು. ಆನ್ಲೈನ್ ವೀಕ್ಷಣೆ ಮಾಡೋರು ಕೂಡ ಆಶೀರ್ವದಿಸು ಅಪ್ಪ. ಬಲಪಡಿಸು. ಈ ತಿಂಗಳಿಗೆ ಬೇಕಾದಂಥ ಮಾತುಗಳನ್ನು, ಆ ವಾಕ್ಯಗಳನ್ನು ಅವ್ರ ಹೃದಯದಲ್ಲಿ ನೀನು ಇಡಿ ಎಂಬುದಾಗಿ ಪ್ರಾರ್ಥಿಸ್ತೀನಿ ಯೇಸಪ್ಪ. ಸಮಯದಲ್ಲಿ ಕರ್ತನೆ ಪ್ರಿಯ ಸಭಾಪಾಲಕನ ಕರಗಳಿಗೆ ಒಪ್ಪಿಸಿಕೊಡುವಾಗ ಶಕ್ತವಾಗಿ ನಡೆಸು, ಬಲಪಡಿಸು. ಹೌದು ಸ್ವಾಮಿ, ಎಲ್ಲ ಸ್ತುತಿಗನ ಮಾನ ಮಹತ್ವ ನೀನೊಬ್ಬನು ಉಂಟಾಗು. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಆತನ ಒಳ್ಳೆ ನಾಮವೇ ನಮಗೆ ಆಶ್ರಯ ದುರ್ಗವಾಗಿದೆ. ಇದೇ ಮೊದಲನೇ ಬಾರಿಗೆ ಆನ್ಲೈನ್ ವೀಕ್ಷಣೆ ಮಾಡ್ತಿದ್ದಾರೆ. ಯೇಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ. ಇದುವರೆಗೆ ಯಾವುದು ಸಭೆಗೆ ಹೋಗ್ತಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಸಭೆಯ ಆರಾಧನೆಯಲ್ಲಿ ಪ್ರತಿ ವಾರ ನೀವು ಪಾಲ್ಗೊಳ್ಬೋದು. ಹಾಗೆ ಸಾಧ್ಯವಾದರೆ ಸಭೆಗೆ ಬಂದು ನಮ್ಮೆಲ್ಲರೊಟ್ಟಿಗೆ ನೀವು ದೇವರನ್ನ ಘನಪಡಿಸ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಿಂದೆ ಕಾಣಿಕೆ ಡಬ್ಬಿರುತ್ತೆ, ಅಲ್ಲಿ ನಿಮ್ಮ ಕಾಣಿಕೆ ದಶಮ ಭಾಗಗಳನ್ನು ಕೊಡಿ. ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾವುದಾದ್ರೂ ಚಿಕ್ಕ ಮಕ್ಕಳು ಇರೋದಾದರೆ ಅವರು ಸಭೆಗೆ ಕಳಿಸ್ಬೇಕು, ದೇವರಲ್ಲಿ ಬೆಳೆಸಬೇಕು ಅಂತ ಬಯಸುವುದಾದರೆ ಖಂಡಿತವಾಗಿಯೂ ಮೇಲೆ ಕಿಡ್ಸ್ ಚರ್ಚ್ ಇದೆ, ಅಲ್ಲಿ ನೀವು ಕರ್ಕೊಂಡು ಸೇರಿಸ್ಬೋದು. ಹಾಗೆ ಪ್ರತಿ ಬುಧವಾರ ಸಂಜೆ 7 ಗಂಟೆಗೆ ಬೈಬಲ್ ಸ್ಟಡಿ ಇರ್ತದೆ. ಎಲ್ಲರೂ ತಪ್ಪದೆ ಭಾಗವಹಿಸಿ. ಒಂದು ಬಾರಿ ನಿಮ್ಮ ಫೋನ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಆಗಿಲ್ಲ ಅಂದರೆ ದಯವಿಟ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹಾಗೆ ಇನ್ನೊಂದು, ಆನ್ಲೈನಲ್ಲಿ ಕೂಡ ನಾನು ಕೊಡ್ತೇನೆ ದೇವರ ರಾಜ್ಯಕ್ಕೆ ಬಿತ್ತೀನಿ ಎಂಬುದಾಗಿ ಬಯಸುವವರು ನೀವು ಕೊನೆಯಲ್ಲಿ QR ಕೋಡ್ ಮೂಲಕವಾಗಿ ದೇವರ ರಾಜ್ಯಕ್ಕೆ ನೀವು ಬಿತ್ತಬಹುದು.
ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮುಂದಿನ ಸಮಯ ದೇವರಿಗೆ ಒಪ್ಪಿಸಿಕೊಟ್ಟು ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ನೀನು ಒಳ್ಳೆಯವನು, ಸರ್ವಶಕ್ತನು, ಸರ್ವವಲ್ಲಭನು ಅಪ್ಪ. ಕರ್ತನೇ, ನಮ್ಮ ದಾರಿಯನ್ನು ತಿಳಿದಂಥ ದೇವರೇ ನಿನಗೆ ಸ್ತೋತ್ರ. ಕರ್ತನೇ, ನೀನು ಹೌದು ಸ್ವಾಮಿ, ನೀನು ಪರಿಶುದ್ಧವಾದ ದೇವರು, ನಮ್ಮ ನಡೆಸುವಂಥ ದೇವರು. ಇದುವರೆಗೂ ಮುಂಚಾನೆಯಿಂದ ಇದುವರೆಗೂ ನಿನ್ನ ಬಲದಲ್ಲಿ